ಸುಮಾರು 5 ಕೋಟಿಗಳ ವರ್ಕನ್ನ ಪಾಲಿಕೆ ಸಾಮಾನ್ಯ ನಿಧಿಯಲ್ಲಿ ರಿಟರ್ನಿಂಗ್ ವಾಲ್ ಕೇಳಿದ್ರು ಸರ್. ಮೊನ್ನೆ ಇದ್ರ ಚರ್ಚೆ ಮಾಡಿದ್ವಿ. ತಮ್ಮ ಹತ್ರ ಕೂಡ ಡಿಸ್ಕಸ್ ಮಾಡಿದ್ವಿ ಸರ್. ಏನು ನಾವು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸ್ತಾ ಇದ್ದೀವಿ ಸರ್, ರಿಟರ್ನಿಂಗ್ ವಾಲ್ಲು ಅದರಲ್ಲಿ ಹಾಕಿ ಕೊಡೋಣ ಅಂತ ಹೇಳಿ ನನ್ನ ಆಯುಕ್ತರು 5 ಕೋಟಿ ರೂಪಾಯಿ, 10 ಕೋಟಿ 20 ಕೋಟಿ ಒಂದೊಂದು ವಾರ್ಡ್ನಾಗ ಮಾಡಿರಲ್ಲ. ಇದು 5 ಕೋಟಿ ರೂಪಾಯಿ. ಅಲ್ಲಿ ಜನರ ಪರಿಸ್ಥಿತಿ ನೋಡ್ರಿ, ಅಲ್ಲೇ ಬಜೆಟ್ ನೊಳಗೆ ಇಟ್ಟಂತ ದುಡ್ಡು ಇದು. ಅಂತದನ್ನೇ ನೀವು ಸಹಿ ಮಾಡಿಲ್ಲ ಅಂದ್ರೆ ಬೇರೆದವ್ರು 10-20 ಕೋಟಿ ರೂಪಾಯಿ ನೀವು ವರ್ಕ್ ಕಾರ್ಡ್ ಕೊಟ್ಟು ಎಲ್ಲ ಅವ್ರಿಗೆ ಸ್ಯಾಂಕ್ಷನ್ ಮಾಡಿ ಕೊಟ್ಟಿದ್ರಿ. ಮಲ್ಲಿ ಹೋಗಿ ನೀವು ಈಶ್ವರ್ ನಗರದೊಳಗೆ ಆ ಗಟರ್ ನೋಡ್ಬಿಟ್ರೆ ಅಲ್ಲಿ ಒಟ್ಟ ಪೂರ ಚಂಬರ್ ಲೈನ್ 24 ತಾಸು ಹಿಡಿದೈತಿ. ಅಲ್ಲಿ ನಿಂದ್ರಾಕ ಒಂದ್ ಸ್ವಲ್ಪನೂ ಇದಿಲ್ಲ. ನಿಮ್ಮ ಕಮಿಷನರ್ಗಂತೂ ಒಂದು 10 ಮಿನಿಟ್ ಟೈಮ್ ಇರೋದಿಲ್ಲ. ಯಾವನು ನೋಡಕ್ ಸೈಟ್ ರಿಜಿಸ್ಟ್ರೇಷನ್ ಮಾಡಕ್ಕೆ ಮೊದಲು ತಗದಾಕಿ ಯಾಕೆ ಇಟ್ಕೊಂಡಿರಿ? ಪೂಜೆ ಮಾಪೋರೆ ಪೂಜೆ ಮಾಪೋರ್ ಇದ್ರಾಗ ಆಡಳಿತ ಮಾಡೋರು ಯಾರು? ಏನೋ ಪೂಜೆ ಮಹಾಪೌರ್ ಮಾಡ್ತಾರೋ, ಏನ್ ಅಧಿಕಾರ ಏನು ಕಮಿಷನರ್ ಮಾಡ್ತಾರೋ, ಏನ್ ವಿರೋಧ ಪಕ್ಷದವ್ರು ಮಾಡ್ತಾರೋ, ಯಾವ್ದು ನಮ್ಗೆ ಅರ್ಥ ಆಗವಲ್ದು. ಯಾಕೆ ಈಗಾಗಲೇ ಜನಸಾಮಾನ್ಯ ಸಭೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸ್ಬೇಕು. ನನಗೆ ಹನ್ನೆರಡು ಬೇಕಾಗಿಲ್ಲ ನೋಡು. ಏನಾಗೈತಿ ಏನಾಗೈತಂದ್ರಿ ಮಾನ್ಯ ಸದಸ್ಯರೇ, ಈಗ ಜನರ ಪರ ಕಾಳಜಿ ಅನ್ನೋದ ಗಟ್ರದ ಬಗ್ಗೆ ಯಾವ್ದು ಗೊತ್ತಿಲ್ಲ ನೋಡಿ, ನನಗೆ ಏನು ಗೊತ್ತಿಲ್ಲ. ನನಗೆ ಅದು ಆಗ್ಬೇಕು. ಯಾಕೆ ಇವತ್ತು ಬಜೆಟ್ ನೊಳಗೆ ಇಟ್ಟಂತ ದುಡ್ಡು ಅಂತ ನೀವು ಮಾಡಕ್ಕೆ ಇಲ್ಲ. ಮಾಡ್ಬೇಕಿದ್ರು ತಗೊಂಡ ನೋಡಿ, ನೀವು ಹಿರಿಯ ಸದಸ್ಯರಿ ಯಾರು ಮಾತಾಡ್ತಕ್ಕಂಥ ನೋಡ್ರಿ, ನನ್ನ ಮಾನ್ಯ ತ್ರಾಸ ಆಗಿದೆ. ಏನ್ ಪರಿಸ್ಥಿತಿ ನಿಮಗೆ ಗೊತ್ತಿಲ್ಲ, ನನಗೆ ಗೊತ್ತೈತಿ. ಜನ ಎಲ್ಲ ವಾರ್ಡ್ನಲ್ಲೂ ಸಮಸ್ಯೆ ಇದಾವೆ. ಒಬ್ಬರಿಗೆ ಅಲ್ಲ, ಎಲ್ಲ ವಾರ್ಡ್ನಲ್ಲಿ ಸಮಸ್ಯೆ ಇದೆ. ಯುಜಿಡಿ ಸಮಸ್ಯೆ ಇದೆ. ಯುಜಿಡಿ ನೀರೊಳಗೆ ಅಡ್ಡಾಡ್ತಿದ್ದಾರೆ ಇವತ್ತು ಮಠ. ನಾವು ಕೇಳಕ್ಕೆ ಮಠ ಕೊಡ್ತೀವಿ. ಈಗ ನೀವು ಹೇಳಿದ್ರಿ ಬಜೆಟ್ ನೊಳಗೆ ದುಡ್ಡು ಇಟ್ ಮಾಡತ್ತಿ. ಅದು 24 ಕೋಟಿ ರೂಪಾಯಿ ಏನ್ ಇದನ್ ಮಾಡಿತ್ತಲ್ಲ, GPS ಮಾಡಕತ್ತಲ್ಲ, ಗ್ಯಾಸ್ ಮಾಡಕತ್ತಲ್ಲ. 24 ಕೊಟ್ಟಿದ್ರೆ 25 ಕೋಟಿ ಕೊಟ್ಬಿಟ್ರೆ ಒಂದ್ ಹೆಲಿಕಾಪ್ಟರ್ ಬಂದ್ಬಿಡ್ತೈತಿ. ಅದಕ್ಕೆ ನಾವೇನು ವಿಚಾರ ಮಾಡಿದ್ವಿ ನೋಡ್ರಿ. ಆ ಸಾಕಟ್ಗೆ ನೀವು ಮಾಡಿದ್ದು ನೀವು ಯಾರು ವಿಚಾರ ಮಾಡಿದ್ದಕ್ಕೆ ನಾವು ಯಾವ್ದು ಒಟ್ಟು ಬಂದಿಲ್ಲ. ನನ್ನ ವಿಷಯದಾಗ ಯಾಕಾತು ಗುಂಡೂರವರ ನೀವು ಅದಕ್ಕೆ ಹಾಕ್ಬಿಡಲ್ಲ ನೋಡ್ರಿ. ಗುಂಡೂರವರ ಹೇಳು ಸ್ವಲ್ಪ ಕೇಳಿ, ಸಭೆಗೆ ಗೌರವ ಅಂತ ಕೆಲಸ ನೀವು ಮಾಡ್ಬೇಕು. ಪೂಜೆ ಮಾಪರ್ ನಾಯರ ಮುಡಿಕೆ ನಿಮ್ಮ ಸಭೆ ನೋಡ್ರಿ. ಯಾವಾಗಿದ್ದು 30 ವರ್ಷ ಮಾಡ್ತಾರೆ. 30 ವರ್ಷ ಗುಂಡೂರವರ ನೀವೊಬ್ಬ ಹಿರಿಯ ಸದಸ್ಯರ ನನಗೆ ಯಾಕಂತಂದ್ರೆ ಅಲ್ಲ ನೋಡ್ರಿ. ಪೂಜೆ ಮಾಪೋರೆ ನಿಮ್ಗೆ ಹೇಳಿದ ನಾನು, ನೀವೇನಂದ್ರಿ ನಿಮ್ಗೆ ಹೇಳಿದ ನಾನು ಇಲ್ಲ ಪೂಜೆ ಮಾಪೋರೆ ಮತ್ತದ ಗಟ್ಟದ ಸಮಸ್ಯೆ ಬಹಳ ಐತಿ ಅಂತ ಹೇಳಿದಾಗ ಬಜೆಟ್ನಾಗ ಇದ್ದಿದ್ದು ಐತಿ ಅಂತ ನಾನು ಕೇಳಿದೆ. ನಿಮ್ಮ ಸಮಸ್ಯೆ ಬಜೆಟ್ನಾಗ ಇದ್ದಿದ್ದು ಐತಿ ಅಂತಂದ್ರೆ ನೀವ್ ಏನ್ ಉತ್ತರ ಕೊಟ್ಟಿ ನನಗೆ? ಪೂಜೆ ಮಾಪೋರೆ ನೀವು ಉತ್ತರ ಏನ್ ಕೊಟ್ಟಿ ಹೇಳ್ರಿ? ಪೂಜೆ ಮಾಪೋರೆ ಎಲ್ಲಾರು ಕೈ ಮುಗಿದು ಕೆಲಸ ಮಾಡ್ತಿದ್ದಾರೆ. ನಿಮ್ ಶಾಸಕ ನೀವು ಬರ್ತಾರೆ, ನೀವು ಮುಂದೆ ಹೇಳ್ತಿರಲ್ಲ, ನೀವು ಮುಂದೆ ಹೇಳಿದ್ರಲ್ಲ, ನನಗೆ ಕೆಲಸ ತರಿಸಿ ಪೈ ತರಿಸಿ ಕೆಲಸ ಮಾಡ್ತಿರೋದು. ಅದಕ್ಕೆ ಹೇಳಿದ್ರೆ ನೀವು ಕೇಳಿದ ಕುಡಿದೆ ನಾನು ನೋಡ್ರಿ. ನನಗೆ ಕೆಲಸ ಆಗ್ಬೇಕ್ರಿ. ನಿಮ್ಮ ಈಗ ಸಮಸ್ಯೆಗೆ ನಾನು ಸ್ಪಂದನೆ ಮಾಡ್ತೇನೆ. ಆಯುಕ್ತರಿಗೂ ಕೇಳಿ. ಪೂಜೆ ಮಾಪೋರೆ ನೀವು ಯಾರು ನನ್ನ ಸಮಸ್ಯೆಗೆ ಸ್ಪಂದನೆ ಮಾಡಿಲ್ಲ. ಎಲ್ಲರಿಗೂ ಹೇಳ ನಾನು ಯಾರು ಮಾಡಿಲ್ಲ. ನೀವು ನೋಡ್ರಿ, ನಾವೇನು ಹೋಗ್ಬೇಕಂತ ಹೇಳಿದ್ರೆ ಆ ಪ್ರಾಜೆಕ್ಟ್ ಪ್ರಯಾರಿಟಿ ಮೇಲೆ ಅವರು ಸೇರಿಸ್ಬೇಕು. ಸೇರಿಸಿದ್ರು ಎಲ್ಲಾ ಸದಸ್ಯರು ಪೂಜೆ ಮಾಪೋರೆ ನಮಗೆ ಸೇರಿಸಿದಂಗೆ
77 ಮಂದಿಗೆ ಒಂದು ಪತ್ರ ಬರೆಸ್ತಾ ಇದ್ದೀನಿ. ಯಾರ್ಯಾರು ನಮ್ಮ ಗುಂಡೂರಂತ ಸಮಸ್ಯೆ ಇದಾವೆ, ನಮ್ಮ ಸಮಸ್ಯೆ ಅದು ಕೇಂದ್ರ ಸರ್ಕಾರಕ್ಕೆ ಮಾಡ್ತಾರೆ. ಅಲ್ಲ ಪೂಜೆ ಮಾಡ್ತಾರೆ, ಪೂಜೆ ಮಾಡ್ತಾರೆ, ನಾನು ಏನು ಪೂಜೆ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಶಿವ ನಡೆಸಿದೆ. ನಮ್ದು ಹೇಳಿದೆ, ನಮ್ಗೆ ಏನಿದ್ದಿದೆ ಹೇಳಿ. ಸಮಸ್ಯೆಗೆ ನಮ್ಮ ಸಮಸ್ಯೆಗೆ ನಿಮ್ಮ ಸಮಸ್ಯೆಗೆ ಹೇಳಿದೆ, ನಿಮ್ಮ ಸಮಸ್ಯೆಗೆ ಹೇಳಿದೆ. ಕಮಿಷನರ್ ಏನು ಹೇಳಿ, ಸಮಾಜಕ್ಕೆ ಮಾತಾಡಿ ನೀವು ಮಾಹಿತಿ ಕೊಡೋದು ಬಜೆಟ್ ಅದು ತರುವಂತ ವ್ಯವಸ್ಥೆ ನಾವು ಹೇಳ್ತೀವಿ. ಆ ಬೈಕ್ ಮಾಡ್ಕೊಂಡು ಹೇಳಿ ಕಮಿಷನರ್ ಎಲ್ಲಿ ನೋಡಿದ್ರು ನಿಮ್ಮದ ಸಮಸ್ಯೆ ಬಗ್ಗೆ ನಾನು ಈಗಾಗಲೇ ಕಮಿಷನರ್ ಹೇಳ್ತೀನಿ, ಅದು ಸರಿ ಹೋಗಿ ಮಾಡುವಂತ ವ್ಯವಸ್ಥೆ ಮಾಡಿ. ಮಾತಾಡ್ತಾ ಹೇಳಿದ್ದೀನಿ ಕುಂದ್ರಿ. ನಿಮ್ಮ ಸಮಸ್ಯೆಗೆ ಸ್ಪಂದನೆ ಮಾಡ್ತೇವೆ ಅಂತ ಹೇಳಿದ್ವಿ. ಆಯುಕ್ತರ ಕಳಿಸಿ ಎಲ್ಲ ಮಾತಾಡಿದ್ರೆ ಕೇಳಿ ಸಮಸ್ಯೆ ಪೂಜೆ ಮಾಡ್ತಾರೆ. ಒಂದು ವಾರದಲ್ಲಿ ಕ್ಲಿಯರ್ ಮಾಡ್ತಾರೆ, ಒಂದು ವಾರ ಕ್ಲಿಯರ್ ಮಾಡ್ಕೊಡ್ಬೇಕು, ಕ್ಲಿಯರ್ ಮಾಡ್ಕೊಂಡು ಅಂತಂದ್ರೆ ನಾವು ಪ್ರತಿಭಟನೆ ಮಾಡುವಂತ ಕೆಲಸ ಏನಂದ್ರೆ